ಅಕ್ಷತೆಯ ಮೀಟಿಂಗ್ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಮುಗಿಸಿ ಬರುವಾಗ ನಮ್ಮ ವರ್ಗ ಜಾಗದಲ್ಲಿ ತೋಟದಲ್ಲಿ ಅಡಗಿ ಕುಳಿತುಕೊಂಡು ಏಕಾಏಕಿ ಮೂವರು ಬಂದು ಇವನಿಗೆ ಹೊಡೆದಿದೆ ರಾಡ್ ಮತ್ತು ಹೆಲ್ಮೆಟಿನಿಂದ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸುವಾಗ ನಮ್ಮ ಅಣ್ಣ ಬೊಬ್ಬೆ ಹಾಕುವಾಗ ನಮ್ಮ ತಾಯಿ ಮನೆಯಿಂದ ಓಡಿಕೊಂಡು ಬಂದರು. ಮಗನನ್ನು ಸಾಯಿಸ್ತಾರೆ ಎಂದು ಬಂದು ಕೂಗಿಕೊಂಡು ಬಂದು ತಾಯಿಯನ್ನೇ ದೂಡಿ ಹಾಕಿ ಅವರಿಗೆ ಏಟು ಬಿದ್ದು ಸ್ವಲ್ಪ ಅಲ್ಲೇ ಬಿದ್ದಿದ್ದರು. ಆದ ಮೇಲೆ ನಮ್ಮ ಸಂತೋಷ್ ಬಿಕೆ ಪ್ರಜ್ಞೆ ತಪ್ಪಿ ನಮ್ಮ ತೋಟದ ಕೆಳಗಡೆ ಅಲ್ಲೇ ಬಿದ್ದಿದ್ದರು. ಆದ ಮೇಲೆ ಇವರನ್ನು ನಮ್ಮ ತಂದೆ ತಾಯಿ ನಾನು ಮನೆಯ ಒಳಗಿಂದ ಬರುವಾಗ ಇವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತೋಟದಲ್ಲಿ. ಇವನು ಅಕ್ಷತೆಯ ಸಂತೋಷ್ ಅವರು ಅಕ್ಷತೆಯ ಮೀಟಿಂಗ್ ಮಂತ್ರಾಕ್ಷತೆ ವಿತರಣೆಯ ಬಗ್ಗೆ ವಿತರಣೆಯ ಬಗ್ಗೆ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ 22ರಂದು ನಡೆಯುವ ಅಲ್ಲ ಸೋಮವಾರ ಸಂಜೆ ಮೀಟಿಂಗ್ ಇತ್ತು. ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಅವನು ಮೀಟಿಂಗ್ ಮುಗಿಸಿ ಬರುವಾಗ ನಮ್ಮ ತೋಟದಲ್ಲಿ ಹಲ್ಲೆ ನಡೆಸಿದ್ದಾನೆ. ಮೂವರು ಬಂದು ನಮ್ಮ ವರ್ಗ ಜಾಗದಲ್ಲೇ ನಾವು ಅವರು ಹೋಗ್ತಾ ಇದ್ದಾರೆ, ದಾರಿ ಬಿಟ್ಟಿದ್ದೇವೆ ನಾವು. ಹಲ್ಲೆ ನಡೆಸಿದ್ದಾರೆ. ಧನಂಜಯ, ಕೇಶವ, ಜಗದೀಶ ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಫೇಸ್ಬುಕ್ಕಲ್ಲಿ ಸಹ ಪುತ್ತಿಲ ಪರಿವಾರದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ನಾವು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು. ಹಲ್ಲೆಗೆ ಕಾರಣ ಅನ್ನುಕುಮಾರ್ ಪುತ್ತಿಲರವರು ಒಂದು ವರ್ಷ ಮುಂಚೆ ಒಂದು ರಸ್ತೆ ಬಂದ್ ಮಾಡಿದ್ದಾರೆ. ನಮ್ಮ 3 ವರ್ಷ ಮುಂಚೆ ರಸ್ತೆ ಬಂದ್ ಮಾಡಿ ಅದನ್ನು ಈಗ ನಾವೊಂದು T5 ಅನ್ನು ಇವನು ತಂದ T5 ಅನ್ನು ನಾನು ತಂದೆ. ಅದು ಪಂಚಾಯತಿ ರೋಡ್ ಅಂತ ಎಲ್ಲ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಎಲ್ಲ ಉಂಟು ನಮ್ಮಲ್ಲಿ. ಇಲ್ಲಿ ಪಂಚಾಯತಿ ರೋಡು ಮೊನ್ನೆ ಸಹ ಅನುದಾನ ಪಾಸ್ ಆಗಿದೆ, ಎಲ್ಲ ಪಾಸ್ ಆಗಿದೆ. ಯಾವುದು ಅದು ನಾಡಜೆ ಬರೆಕೋಲಾಡಿ, ನಮ್ಮ ಮನೆಗೆ ಬರೋದೊಂದು ರೋಡು ಬೇರೆ. ನಾಡಜೆ ಬರೆಕೋಲಾಡಿ ರಸ್ತೆ, ನಮ್ಮ ಬರುವುದು ಕಾಳುದಾರಿ. ಹೌದು ರಸ್ತೆ. ಯಾವುದು ಅಲ್ಲ, ನಮ್ಮ ಮನೆ ಇರುವುದು ಆ ಜಾಗದಲ್ಲಿ ಬರೆಕೋಲಾಡಿ. ಅದು ನಮ್ಮ ಎಂಡಿಂಗ್ ಪಾಯಿಂಟ್. ಅಲ್ಲಿಗೆ ನಾಡಜೆ ಬರೆಕೋಲಾಡಿ ನಮ್ಮ ಮನೆ ಇರುವುದು. ತೋಟ ನಮ್ಮ ಬೇರೆ ಕೆಳಗಡೆ ಅಲ್ಲೊಂದು ಕಾಲುದಾರಿ ಅಂತ ಉಂಟು. ನಮ್ಮ ವರ್ಗದಿಂದ ನಾವು ಪರ್ಚೇಸ್ ಮಾಡಿದ ಜಾಗ ಅದು. ಯಾವುದು ಮುಚ್ಚಲೆ 30 ವರ್ಷ ಆಯ್ತು. ಇಲ್ಲಿ ಪಂಚಾಯತಿ ಆಗಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡಾಕ್ಯುಮೆಂಟ್ ಎಲ್ಲ. ಪಂಚಾಯತಿಯಿಂದ ಅನುದಾನ ಬಂದಿದೆ, ಈಗ ಅನುದಾನ ಕೂಡ ಉಂಟು. ಪಂಚಾಯತಿ ಬೋರ್ಡ್ ಅಲ್ಲಿ ಸಹ ಬರೆಸಿದ್ದಾರೆ ಇಲ್ಲಿ ನಾಡಜ ಬರೆಕೋಲಾಡಿ ಅಂತ. ಸಂಜೆ ಮಠಂದಿರು ಹೌದು, ಸಂಜೆ ಮಠಂದಿರುವಾಗ 10 ಲಕ್ಷ ಪಾಸ್ ಮಾಡಿದ್ದಾರೆ. ಕಾಂಕ್ರೀಟ್ ಆಗಿದೆ ಈ ರಸ್ತೆಗೆ. ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ದಾರೆ. ಫೇಸ್ಬುಕ್ ಅಲ್ಲಿ ನಮ್ದು ಮಂತ್ರಾಕ್ಷತೆದವರದು ಎಲ್ಲ. ಹೌದು, ಪಬ್ಲಿಕ್ ರಸ್ತೆ. ಓಕೆ, ಯಾವುದು ಇದಕ್ಕೆ ಮಂತ್ರಾಕ್ಷತೆ ಇವರು ಎಂತ ಗೊತ್ತಾ, ಮುತ್ತಿಂದೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ರು ಇವರು. ಒಂದು ಮುತ್ತಿಂದೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ರು.
ಕುಕ್ಕಿನಡ್ಕಲ್ಲ, ಮುಂಡೂರು. ಮುಂಡೂರಲ್ಲಿ ಇಟ್ಟಿದ್ರು. ಏಕಿ ಕೇಳದೆ ಪುತ್ತಿಲ ಪರಿವಾರದವರು ಅದನ್ನು ತಕೊಂಡೋದ್ರು ದೇವಸ್ಥಾನ. ಇವನು ಸಂಚಾಲಕನ ಹತ್ರ ಒಂದು ಕೇಳದೆಯೇ ಕೊಂಡೋಗಿದ್ದಾರೆ. ಒಂದು ಅಕ್ಷತೆಯನ್ನು 25 ಮನೆಗಳಿಗೆ ಬಾಕಿ ಇತ್ತು. 90% ಇದು ಹಂಚೆ ಆಗಿತ್ತು ನಮ್ದು. 25 ಮನೆಗೆ ಬಾಕಿ ಇತ್ತು. ಎಲ್ಲ ಹಂಚಿದ್ದು ನಾವು. ಸಂಚಾಲಕನಾಗಿ ನಂಗೆ ಒಂದು ಫೋನ್ ಮಾಡಿದ್ರೆ ಸಾಕು ನಂಗಿತ್ತು. ಆದ್ರೂ ಕೇಳದೆ ಈಗ ನೀವು ಸಂಚಾಲಕರಾಗಿ ಪ್ರದೇಶದಲ್ಲಿ ಒಟ್ಟು ಎಷ್ಟು ಮನೆ ಉಂಟು ನಿಮಗೆ ಹಂಚಲಿಕ್ಕೆ ಜವಾಬ್ದಾರಿ? ನನಗೆ 200 ಚಿಲ್ಲರೆ ಉಂಟು. 188 ವಾರ್ಡ್ ನಂಬರ್. ಇದು ನಿಮಗೆ ಜವಾಬ್ದಾರಿ ಕೊಟ್ಟು ನೀವು ನಿಮ್ಮ ಟೀಮಲ್ಲಿ ಪುತ್ತಿಲ ಪರಿವಾರಗಳು ಇದ್ದಾರಾ? ಇಲ್ಲ, ಬಿಜೆಪಿ ಅವರು. ನಾವೊಂದು ಟೀಮ್ ಅನ್ನು ಮಾಡಿದೆ, ಒಂದು 10 ಜನದ ಟೀಮ್ ಅನ್ನು ಮಾಡಿ ನಾನು ಸೆಟ್ ಮಾಡಿ ಇಟ್ಟು ಹೋಗಿದ್ದೇವೆ ಮಂತ್ರಾಕ್ಷಕ್ಕೆ. ಹೌದು, ಸೆಂಟರ್ ಅಲ್ಲ, ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲ ಅಲ್ಲಿ ಒಂದು 90 ಮನೆಗೆ ಅಲ್ಲಿ ಫಿನಿಶ್ ಆಯ್ತು. ಆದ ಮೇಲೆ ಆ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ. ಆದ ಮೇಲೆ ಇನ್ನು ಆದಿತ್ಯವಾರ ಮಾಡ್ಬೋದಂತ ಹೇಳಿ ನಾವು ಅಲ್ಲಿಂದ ಸೀದಾ ಮುತ್ತಿನ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ. ಅದ ಮೇಲೆ ಮರುದಿನ ಸಂಡೆ ಒಂದು 90 ಮನೆ, ಸ್ವಲ್ಪ ಒಂದು 40 ಮನೆ ಬಾಕಿ ಇತ್ತಲ್ಲ, ಮತ್ತೆ ಮಾಡ್ಬೋದಂತ ನಾವು ಅಲ್ಲಿ ಮಾಡಿದ್ದೇವೆ. ಮತ್ತೆ ಮಂಗಳವಾರ ದಿವಸ, ಮಂಗಳವಾರ ಅಲ್ಲ ಶುಕ್ರವಾರ ದಿವಸ ಅವರು ಕೇಳದೆ ನಮ್ಮ ಮನೆಗೆ ಸಹ ಬಂದಿದ್ದಾರೆ, ಫೋಟೋ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಇಷ್ಟರ ತನಕ ನಾನು ಅರುಣಕುಮಾರ್ ಪುತ್ತಿಲರನ್ನು ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಸಹ ನಾನು ಕರೀಲಿಲ್ಲ. ಯಾವುದು ಕಾರ್ಯಕ್ರಮಕ್ಕೆ ನಾವು ಇಲ್ಲ. ನಾನು ನೀವು ಕೊಂಡೋಗಿಟ್ಟಂತ ಮಂತ್ರಾಕ್ಷತೆ ನೆಕ್ಸ್ಟ್ ನಾವು ಶನಿವಾರ ಹೋಗ್ತಾ ಇದ್ವಿ, ಕೊಡ್ಬೇಕಿತ್ತು. ಶುಕ್ರವಾರ ಶುಕ್ರವಾರ ರಾತ್ರಿ ಕೊಂಡೋದದ್ದು. ಜವಾಬ್ದಾರಿ ಇಲ್ಲ, ಅವರ ಟೀಮ್ ಅವರು ಸಹ ಇದ್ರು. ನಮ್ಮ ಮನೆಗೆ ಸಹ ಬಂದಿದ್ದಾರೆ. ನಮ್ಮ ಮನೆಗೆ ಬರುವ ಒಂದು ವಿಡಿಯೋ ಮಾಡಿಕೊಂಡು ಬರುದಂದ್ರೆ ನಾವು ವಿಡಿಯೋ ಸಹ ಮಾಡಲಿಲ್ಲ. ನಾವು ಇಲ್ಲ 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 ನಮ್ಮಲ್ಲಿ ಒಂದು ಕಡೆ ಮಾಡಿದ್ದು, ಹೊರಗಡೆ ಮಾಡಿದ್ದಾರೆ. ಈಗ ನೋಡಿ, ನಿನ್ನೆ ಅವರು ರಿಲೀಸ್ ಮಾಡಿದ್ರು ವಿಡಿಯೋ ಮತ್ತು ಫೋಟೋ. ಪರಿವಾರದ ಪುತ್ತಿಲ ಪರಿವಾರದ ನಿಮ್ಮ ಮನೆಗೆ ಬಂದು ನೀವೇ ಖುದ್ದು ಅಕ್ಕಿಯನ್ನು ನಾವು ಅಕ್ಷತೆಯನ್ನು ಅಯೋಧ್ಯೆ ಅಕ್ಷತೆ, ನಾವು ಮಂತ್ರ ಅಕ್ಷತೆ ಅಲ್ಲ, ಅದು ಕ್ರಮಬದ್ಧವಾಗಿ ನಾವು ತಗೊಳ್ಳಿದ್ದೇವೆ. ಅಕ್ಷತೆಗೆ ನಾವು ದ್ರೋಹ ಮಾಡುವುದಿಲ್ಲ. ಅಕ್ಷತೆಗೆ ಯಾವುದೇ ಕಾರಣಕ್ಕೂ ನಾವು ದ್ರೋಹ ಮಾಡಿದ್ದಿಲ್ಲ, ಅವರಿಗೆ ಸಹ ನಾವು ದ್ರೋಹ ಮಾಡಲಿಲ್ಲ. ನಾನು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಅಷ್ಟು ಚೆನ್ನಾಗಿ ತಗೊಳ್ಳಿದ್ದೇವೆ. ನಾವು ಶುಕ್ರವಾರ ಅಲ್ಲ, ಶುಕ್ರವಾರ ತಕೊಂಡು ಬಂದದ್ದು. ಅಲ್ಲ, ಅದು ಸೋಮವಾರ. ನೀವು ಮುಂದೂರು ದೇವಸ್ಥಾನ ಇಟ್ಟು ಹೋಗಿದ್ರಿ. ಹೌದು, ಅಲ್ಲಿ ನಾವು ಶುಕ್ರವಾರ ತಗೊಂಡೋದ್ರು. ಶುಕ್ರವಾರ ತಗೊಂಡು ಹೋದ್ರು. ಅಲ್ಲ, ಶುಕ್ರವಾರ ರಾತ್ರಿ ಬಂದದಂತ. ಶುಕ್ರವಾರ ನಮ್ಮ ಮನೆಗೆ ಬಂದಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನೀವು ಕೇಳಿಲ್ವಾ ಎಂತ? ಈಗ ಅಕ್ಷತೆ ಕೊಡಬೇಕಾದವರು ಸಂತೋಷನ ಟೀಮ್. ಹೌದು, ನಾವು ಅಕ್ಷತೆಗೆ ಮರ್ಯಾದೆ ಕೊಟ್ಟದ್ದು. ಅದು ನೀವು ಅವರಿಂದ ತಗೊಂಡಿದೆ, ಅದು ಬೇರೆ ಪ್ರಶ್ನೆ. ಅಲ್ಲಿ ಮಾತು ಏನು ನಡೀಲಿಲ್ಲ. ಯಾಕೆ ಕೇಳಿದ್ರೆ ಈಗ ನಿಮ್ಮ ಜವಾಬ್ದಾರಿ ಇರುವ ನೀವು ಕೊಡ್ಬೇಕಾದ ಅಕ್ಕಿ ಬಿಟ್ಟು ಅವ್ರು ತಂದು ಕೊಟ್ಟಿದ್ದು ಕೇಳಿಲ್ವಾ ಅಂತ? ಇಲ್ಲ, ನಾನು ಯಾಕೆಂದ್ರೆ ಹೇಳಿದ್ರೆ, ನಾನು ಮಂತ್ರಾಕ್ಷತೆಯನ್ನು ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಹೇಗೆ ತಗೊಳ್ಬೇಕು, ನಾನು ಜಗಳ ಮಾಡಿ ಅವರ ಹತ್ರ ತಗೊಳ್ಳೋದು ಸರಿಯಲ್ಲ. ನೀವು ತಗೊಂಡಿರೋದು ಅದರ ಬಗ್ಗೆ ನಾವು ಪ್ರಶ್ನೆ ಇಲ್ಲ. ಹೌದು, ಆದ್ರೆ ನೀವು ಕೊಡ್ಬೇಕು, ನಿಮ್ಮ ಜವಾಬ್ದಾರಿ ಇರ್ತದೆ. ಹೌದು, ನೀವು ಜವಾಬ್ದಾರಿಯಿಂದ ಅದನ್ನು ಅವರು ನಿಮ್ಮ ಗಮನಕ್ಕೆ ತರದಲ್ಲಿಂದ ತಂದಾಗ, ಹೌದು, ನೀವು ಮಂತ್ರಾಕ್ಷತೆ ತಗೊಂಡ ನಂತರ ಇದನ್ನು ಪ್ರಶ್ನೆ ಮಾಡಲಿಲ್ವಾ ಅಂತ? ನಾವು ಮಾಡ್ಲಿಲ್ಲ, ನಾವು ಮಾತಾಡುವುದೇ ಇಲ್ಲ. ಇಷ್ಟರ ತನಕ 3 ವರ್ಷ ಕಾಂಪ್ಲಿಕೇಶನ್ ಇತ್ತು ದಾರಿದ್ದು. ನಾವು ಇಷ್ಟರ ತನಕ ಅವ್ರಿಗೆ ನಾವು ಮನೆ ಒಕ್ಕಲಿಗೆ ಯಾವುದಕ್ಕೆ ಸಹ ನಾವು ಕರೀಲಿಲ್ಲ. ಅದು ಅಲ್ಲ, ಇದರ ಟಾರ್ಗೆಟ್ ಪುತ್ತಿಲ್ಲವೇ, ಅವರಿಗೆ ಬಿಡಬಾರ್ದು. ಇದರ ಮೈನ್ ಕಾರಣ ಪುತ್ತಿಲ್ಲವೇ ಇದು.
ಅವರ ಚಿಕ್ಕಪ್ಪನ ಜಾಗ ಉಂಟು, ನಮ್ಮ ಬೇಲಿ ತಂತಿ ಬೇಲಿ, ಅದರ ಹಿಂದುಗಡೆ ಅವರು ಬರ್ತಾರೆ ಅಂತ ಹೇಳಿ ನಾವು ಹೋಗ್ತೇವೆ ಅಂತ ಹಿಂದುಗಡೆ ಪುನಃ ತಂತಿ ಬೇಲಿ ಹಾಕಿದ್ದಾರೆ. ಅರುಣಕುಮಾರ್ ಗೊತ್ತಿಲ್ಲ, ಭಾವನೆ ನಮ್ಮನ ಅವರದ್ದು. ನೀವು ಬಂದು ನೋಡಿ ಬೇಕಾದ್ರೆ, ಅಲ್ಲಿ ಈಗ ಸಹ ಉಂಟು. ವಾಸ್ತವ ಬಂದು ನೀವು ನೋಡಿ ಬೇಕಾದ್ರೆ ನೀವು ಅಲ್ಲಿನ ವಾಸ್ತವ ಒಟ್ಟಾರೆ ಮಾತಿನ ಸಾರಾಂಶ ಅಂದ್ರೆ ಈ ಹಲ್ಲೆ ಕಾರಣ ಜಾಗ ವಿವಾದ ಅಲ್ಲ. ಜಾಗ ವಿವಾದ ಅಲ್ಲ, ಜಾಗ ಸಹ ಉಂಟು, ಜಾಗ ಸಹ ವಿವಾದ ಉಂಟು, ಅದರ ಕೋಪ ಸಹ ಉಂಟು, ಅಕ್ಷತೆ ಕೋಪ ಸಹ ಉಂಟು, ಎರಡು ಸಹ ಉಂಟು ಇದರಲ್ಲಿ. ಅದೊಂದು ಭಾಗ ಅಲ್ಲೇ ಮಾಡೋ 3 ವರ್ಷ ಅಕ್ಷತೆ ಸಹ ಪ್ರಕರಣ ಎರಡು ಸಹ ಉಂಟು ಇದರಲ್ಲಿ. ಈಗ ಅಕ್ಷತೆ ವಿಚಾರದಲ್ಲಿ ಅವರು ಏನು ಮಾತಾಡಿಲ್ಲ, ಸಂಚಾಲಕ ನಡೀತಾ ಇತ್ತು, ಅವರು ಅದನ್ನು ತಗೊಳ್ಳೋದು ಯಾಕೆ, ನಿಮಗೆ ಹಲ್ಲೆ ಮಾಡೋದು ಯಾಕೆ ಅಂತ ಅವ್ರು ತಗೊಳ್ಳೋದು ಹಂಚಿದ್ರೆ ಹಲ್ಲೆ ಮಾಡಿದೆ. ನಾವು ಮರುದಿನ ಅಕ್ಷತೆ ಖಾಲಿಯಾಗಿತ್ತು. ಮುಂಚೆ ಅವರು ತಕೊಂಡು ಹೋಗ್ತೇನೆ ಅಂತ ಹೇಳಿದ್ರು, ಯಾರ ನನ್ನ ಹತ್ರ ಹೇಳಿಲ್ಲ. ಅಕ್ಷತೆಯನ್ನು ಚೆಂಬನ್ನು ಅಲ್ಲಿ ಖಾಲಿ ಚೆಂಬನ್ನು ಅಲ್ಲಿ ಇಟ್ಟು ಹೋಗಿದ್ದಾರೆ ದೇವಸ್ಥಾನದ ಹತ್ತಿರ, ಮುಂಡೂರು ದೇವಸ್ಥಾನ ಹತ್ರ. ಅದನ್ನು ನಾನು ಮರುದಿನ ಹೋದೆ, ಮರುದಿನ ಹಂಚಲಿಕ್ಕೆ ಮರುದಿನ ಆದಿತ್ಯವಾರ ಹಂಚಬಹುದಂತ ಎಲ್ಲ ಉಳಿದದನ್ನು ನನಗೆ ಜವಾಬ್ದಾರಿ ಇದ್ದದಲ್ಲ, ಎಲ್ಲ ಹಂಚಲಿಕ್ಕೆ ಇದು ತಯಾರು ಮಾಡ್ತೇನೆ. ಅದನ್ನು ಚೆಂಬನ್ನು ಖಾಲಿದ್ದ ಚೆಂಬನ್ನು ಇಲ್ಲಿ ಪ್ರಶಾಂತ್ ಎಂಬವರ ಮನೆಯಲ್ಲಿ, ಅವರ ಪರಿಶುದ್ಧ ಇದು ಬ್ರಾಹ್ಮಣರಾಗೆ ಅವರ ಮನೆಯಲ್ಲಿ ಮಂತ್ರಾಕ್ಷತೆ ಚೆಂಬನ್ನು ಅಲ್ಲಿಟ್ಟೆ. ಅಲ್ಲಿ ಇಟ್ಟು ಮರುದಿನ ನಾನು ಇದು ಮಾಡ್ಬೋದು. ಅದರ ಇದಕ್ಕೆ ಇವರು ಮಂತ್ರಾಕ್ಷತೆ ಅಲ್ಲಿ ಇಲ್ಲ, ಇದು ಮಂತ್ರಾಕ್ಷತೆ ಇದು ದೇವಸ್ಥಾನದಲ್ಲಿ ಇಲ್ಲ ಅಂತ ನಮ್ಮ ಮೇಲೆ ಸಿಟ್ಟು. ಹಾಗೆ ಖಾಲಿ ಚೆಂಬು ಮಂತ್ರಾಕ್ಷತೆ ಇದು ಅವರು ಕೊಟ್ಟಾಗಿದೆ, ಖಾಲಿ ಮಾಡಿ ಅಲ್ಲಿ ಇಟ್ಟಿದ್ರು. ಆ ಚೆಂಬನ್ನು ನಾವು ಅವರ ಮನೆಯಲ್ಲಿ ಇಟ್ಟಿದ್ದೇವೆ, ದೇವಸ್ಥಾನ ತೆಗೆದು ಅವರ ಮನೆಯಲ್ಲಿ. ಇಲ್ಲ ಇಲ್ಲ, ಯಾರು ಮಾಡಿಲ್ಲ, ಅದು ನಾವು ಇಟ್ಟದಲ್ಲ, ನಾವು ಯಾವಾಗಲೂ ನಾವು ಇಟ್ಟೇ ಹೋಗುದು ಅಲ್ಲಿ ಅವರ ಹತ್ರ, ಭಟ್ರ ಹತ್ರ ಕೇಳಿ. ಹೌದು ಹೌದು, ಶುಕ್ರವಾರ ನಾವಿಟ್ಟದ್ದಲ್ಲ, ಶುಕ್ರವಾರ ಅವರ ಹತ್ರ ಹೋಗಿ ಯಾರು ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರಂತೆ. ಅವರು ದೇವಸ್ಥಾನದಿಂದ ಮಂತ್ರಾಕ್ಷತೆ ಇರುವಂತ ಚೆಂಬನ್ನ ತಗೊಂಡೋಗಿದ್ದಾರೆ, ಹೌದು ಸರಿ ತಾನೆ? ಹೌದು. ಆಮೇಲೆ ವಾಪಸ್ ಇಟ್ಟಿದ್ದಾರೆ. ಆ ವಾಪಸ್ ಅಲ್ಲಿ ಇಟ್ಟದ್ದನ್ನ ನೀವು ತೆಗೆದು ಮನೆಯಲ್ಲಿ ಇಟ್ಟಿದ್ದೀರಿ. ಹೌದು ಹೌದು, ಅದು ಶನಿವಾರ. ಶುಕ್ರವಾರ ಖಾಲಿ ಮಾಡಿದ್ದಾರೆ. ಇಲ್ಲ ಇಲ್ಲ, 10 ಮನೆಗೆ ಕೊಟ್ಟಿದ್ದಾರೆ ಅಷ್ಟೇ, ಬಾಕಿ ಉಂಟು. ಇನ್ನು ಮುಗೀತು ಇಲ್ಲಿಗೆ. ಬಾಕಿ ನಾವು ಆದಿತ್ಯವಾರ ಆದಿತ್ಯವಾರ ಎಲ್ಲ ಮುಗಿಸಿದ್ದೇವೆ ನಾವು ಅದರ ಅಕ್ಷತೆ ಅಲ್ಲಿತ್ತು. ಅಕ್ಷತೆ ಇದು ಅಕ್ಕಿ ಉಂಟಲ್ಲ, ಕರ್ನಾಟಕ ದೇವಸ್ಥಾನದಲ್ಲಿ ಒಂದು ನಾನು ಮೀಟಿಂಗ್ಗೆ ಒಂದು ಎಲ್ಲ ಇದು ಮಂತ್ರಾಕ್ಷತೆ ವಿತರಣೆ ಆಗಿತ್ತು. ಅದರ ಪೂರ್ವಭಾವಿ ಸಭೆ ಇತ್ತು. 22 ತಾರೀಕಿಗೆ ಒಂದು ಪೂರ್ವಭಾವಿ ಸಭೆ ಉಂಟಲ್ಲ, ಅದಕ್ಕೆ ನಾನು ಮೀಟಿಂಗ್ಗೆ ಕರೆದಿದ್ರು. ಅದಕ್ಕೆ ಹೋಗಿದ್ದೆ ನಾನು. ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ನಾನು ಅಲ್ಲಿಂದ ಬರುವಾಗ ಹಲ್ಲೆ ಆಯ್ತು. ಈಗ ಹಲ್ಲೆ ಆಗಿರುವಂತದ್ದು ಆ ಕಾಲುದಾರಿಯಲ್ಲಿ, ನಮ್ಮ ವರ್ಗ ಜಾಗದಲ್ಲಿ, ನಮ್ಮ ಅಲ್ಲೇ ಜಾಗ ಉಂಟಲ್ಲ ಕಾಲುದಾರಿ ಹತ್ತಿರ ಸ್ವಲ್ಪ ರೋಡ್ ಬರ್ತದೆ ಅಲ್ಲಿ ನಿಲ್ಲಿಸಿದ್ದು ನಾವು. ಒಂದು ಎಷ್ಟು ಮನೆ ಅಂತ, 1 2 4 ಮನೆ ರಿಲೇಷನ್ ಅಂತ ಅಲ್ಲ. ಅದಕ್ಕೆ ನಾನು ಇವಳು ಕಾಲ್ ಮಾಡಿದ್ರು ಆಗ ಮಂತ್ರಾಕ್ಷತೆ ಇರುವಾಗ, ಸ್ವಲ್ಪ ಇಲ್ಲಿ ಜಗಳ ಆಗ್ತಾ ಉಂಟಾ ಅಂತ, ರೋಡ್ನ ವಿಷಯದಲ್ಲಿ ಜಗಳ ಆಗ್ತಾ ಉಂಟಂತ. ಇವರು ಫರ್ನಿಚರ್ ತಕೊಂಡು ಬಂದಿದ್ದ ಮನೆಗೆ ಅವತ್ತೇ ಸೋಮವಾರ ತಕೊಂಡು ಬಂದಿದ್ದೆ. ಸ್ವಲ್ಪ ಗಲಾಟೆ ಮಾಡಿದ್ರು ಇವರ ಯಾರು, ಈ ಧನಂಜಯನ ಮನೆಯವರು. ಅಲ್ಲಿ ರಿಕ್ಷಾದವನನ್ನು ನಿಲ್ಲಿಸಿ ಅವನು ಟಾರ್ಚರ್ ಕೊಟ್ಟು ತರಬಾರ್ದಂತ. ಅದು
ಅನುದಾನ ಎಲ್ಲ ಸಿಕ್ಕಿದೆ. ಅದು ಪಂಚಾಯತಿ ರೋಡ್ ಇಲ್ಲಿ ಕೊಟ್ಟಿದ್ದಾರೆ, ಪಂಚಾಯತಿ ರೋಡ್ ಅನುದಾನ ಎಲ್ಲ ಉಂಟು ಇದು. ಅನುದಾನ ಇಟ್ಟದುಂಟು. ಅಲ್ಲ, ಅದು ಬಂದ್ ಮಾಡಿದಾರಲ್ಲ? ಯಾರು ಅಲ್ಲ, ಬಂದ್ ಮಾಡ್ಲಿಲ್ಲ, ನಮ್ಮ ಗೇಟ್ ಅನ್ನು ಬಂದ್ ಮಾಡಿದ್ದು. ಗೇಟಿನ ಈ ಗೇಟ್ ಉಂಟಲ್ಲ, ಗೇಟ್ ಅನ್ನೇ ಬಂದ್ ಮಾಡಿದ್ದು ಉಂಟು. ಯಾವುದು ಇಲ್ಲ, ಧನಂಜಯನ ಜಾಗವೇ ಇಲ್ಲ ಅದರಲ್ಲಿ. ನೀವು ಯಾವುದೇ ಇದು ಅಳತೆ ಮಾಡಿದ್ರು ಸಹ ಧನಂಜಯನ ಜಾಗವೇ ಇಲ್ಲ. ಅವರು ಅಲ್ಲಿಂದ ಹೋಗ್ತಾರೆ ಅಷ್ಟೇ. ಆ ರೋಡ್ ಬೇಕು ನಮ್ಗೆ. ಯಾವುದು ಅಲ್ಲ, ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ, ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ಅಲ್ಲಿಗೆ. ಯಾವುದು ಏನು ಕೇಳಲಿಲ್ಲ, ಏನು ಕೇಳಲಿಲ್ಲ, ಪಂಚಾಯತಿಯಿಂದ ಏನು ಕೇಳಲಿಲ್ಲ. ಯಾವುದು ಇವು ಸಹ ಪಂಚಾಯತ್ ಇವು ಬಂದರು, ಪಂಚಾಯತಿಗೆ ಸಹ ಮಾಡಲಿಲ್ಲ, ನೋಡಿದ್ರು ಸೀದಾ ಹೋದ್ರು. ಇವು ಏನು ಮಾಡಲಿಲ್ಲ, ಅಳತೆ ಮಾಡಿಸಿದ್ದಾರೆ. ಅಳತೆ ಮಾಡಿಸಿದ್ರೆ ರಾಂಗ್. ಅಳತೆ ಮಾಡುವಾಗ ಸಹ ಈ ವಿಒ ತಹಸೀಲ್ದಾರ್ ಅವರು ಸೀದಾ ಹೋಗಿದ್ದಾರೆ. ಅಳತೆ ಮಾಡುವಾಗ ಒಂದು ಕರೆಕ್ಟಾಗಿ ಅಳತೆ ಮಾಡಿ ಎಂತ ಮಾಡಲಿಲ್ಲ, ಸರಿ ರಾಂಗ್ ಆಗಿ ಅಳತೆ ಮಾಡಿದ್ದಾರೆ ಎಲ್ಲ. ಧನಂಜಯ ವರ್ಗದಲ್ಲಿ ಅದು ವರ್ಗ ಅವನದು ಬರುವುದೇ ಇಲ್ಲ. ಏನೇ ಆಚೆಯಿಂದ ಕೆಳಗಿಂದ ಫಸ್ಟ್ ಅಳತೆ ಮಾಡುವಾಗ ಸರಿ ಬಂತು, ಇವನ ಮನೆಯಿಂದ ಈಚೆ ಬರುವಾಗ ಅಲ್ಲಿ ತಪ್ಪಿಸಿದ್ದಾರೆ. ಮುಂಚೆ ಕೂಡ ಅದು 3 ವರ್ಷಕ್ಕೆ ಮುಂಚೆ 25 ವರ್ಷ ಆಯ್ತು ಆ ರೋಡಿಗೆ. ಮುಂಚೆ ಕೂಡ ಇದು ಕೇಸ್ ಆಗಿತ್ತು. ನಮ್ಮ ಅಮ್ಮ ನಾವೆಲ್ಲ ಮುಂಚೆ ನಾವು ಮನೆಯಲ್ಲಿ ಯಾರಿರ್ಲಿಲ್ಲ, ಇವನ್ ಸೇರ್ಲಿಲ್ಲ, ನಾನು ಸೇರ್ಲಿಲ್ಲ. ಏಕೆ ಬಂದು ಆರೆ ಮತ್ತು ಪಿಕ್ಕಸ್ ಅನ್ನು ತಂದು ಇವರಿಗೆ ತೋರಿಸಿದ್ದಾರೆ. ಅದರಲ್ಲಿ ಸಹ ಕೇಸ್ ಒಂದಾಗಿದೆ. ಇಲ್ಲಿ ಸಹ ಒಂದು ಕೇಸ್ FIR ಆಗಿದೆ. FIR ಆಗಲಿಲ್ಲ, 1 ವರ್ಷ. ಅದು 39/22 FIR ಆಗಲಿಲ್ಲ, ಕೇಸ್ ಕೊಟ್ಟಿದ್ದೇವೆ ನಾವು ಕೊಟ್ಟದ್ದು. ಅಲ್ಲ ಅಂತ ಇವರಿಗೆ ಇದು ಮಾಡಿದ್ದಾರೆ, ಅಸಭ್ಯ ಬೈದಿದ್ದಾರೆ. ಆರೋಪಿ ಇವರೇ. ನಮ್ಮ ವರ್ಗದಲ್ಲಿ ವರ್ಗ ಜಾಗದಿಂದ ಹೋಗಿ ಇವರು ನಮ್ಗೆ ಬೈದು. ಇಲ್ಲ ಎಲೆಕ್ಷನ್ ಆಗ ಯಾವುದು 3 ಜನ ಪುತ್ತಲನೊಟ್ಟಿಗೆ ಇದ್ರು. ಪಕ್ಷ ನಾವು ಪಕ್ಷದಲ್ಲಿ ನಮ್ಗೆ ಗೊತ್ತಿಲ್ಲ. ನಾವು ಸಂಘ ಪರಿವಾರದಲ್ಲೇ ಇದ್ದೇವೆ ಈಗ. ಯಾವಾಗ ಅದು ಗೊತ್ತಿಲ್ಲ, ಹಿಂದೆ ಇರ್ಲಿಲ್ಲ. ಅಲ್ಲಿ ಆಕ್ಚುಲಿ ಎಂತ ಗೊತ್ತರು ಸರ್, ಇನ್ನೊಂದು ರೋಡ್ ಆಗ್ತದೆ ಅಂತ ಇವರು ಯಾವ ಪಾರ್ಟಿಗೆ ಸೇರ್ಲಿಲ್ಲ. ಈಗ ಉಂಟಲ್ಲ ನಮ್ಮ ಮನೆಗೆ ಇನ್ನೊಂದು ರೋಡ್ ಆಗ್ಬೇಕಂತ ಅವರು ಅಬ್ಜೆಕ್ಷನ್ ಇತ್ತಲ್ಲಿ. ನಮ್ಮ ತೋಟ ಕಳೆದು ಒಂದು 30 ಗಿಡ ಅರುಣಕುಮಾರ್ ಒಂದು ಮೀಟಿಂಗ್ ಆಯ್ತು ಮನೆಯಲ್ಲಿ. ನಾವು 30 ಗಿಡವನ್ನು ಫಸ್ಟ್ಗೆ ಎಂತ ಮಾಡಿದ್ರು, ನಾವು ಬಿಡುದಿಲ್ಲ ಅಂತ ಹೇಳಿ ನಮ್ಮ ಫಸ್ಟ್ ಈ ರೋಡನ್ನು ಬಂದ್ ಮಾಡಿದ್ದಾರೆ. ಫಸ್ಟ್ ಇದಕ್ಕೆಲ್ಲ ಬರಕೋಲಾಡಿಯನ್ನು ಬಂದ್ ಮಾಡಿದ್ರು. ಫಸ್ಟ್ ಬಂದ್ ಮಾಡಿ ನಾವು ಬಿಡುದಿಲ್ಲ ಅಂತ ಹೇಳಿ ಪುನಃ ನಾವು ಬಿಟ್ಟೇವೆ. 30 ಗಿಡವನ್ನು ಕರೆದೇವೆ. ಇದೇ ಅರುಣಕುಮಾರ್ ಗೊತ್ತಿಲ್ಲ, ಈ ಅಡಿಕೆ ಗಿಡವನ್ನು ಕರೆದು ಅದ ಮೇಲೆ ನಿಮ್ಮ ಅಡಿಕೆಯ ಎಷ್ಟು ಅಡಿಕೆ ಹೋಗಿದೆ ಅದರ ಹಣ ನಾವು ಕೊಡ್ತೇವೆ. ಇಷ್ಟ ತನಕ ನಮಗೆ ಬೇಡ ಹಣ, ನಾವು ತಗೊಳ್ಳಿ ಸಹ ಇಲ್ಲ. 2 ವರ್ಷ ಕರೆದು ಹಾಗೇ ಇಟ್ಟೇವೆ. ಆಚೆ ಒಂದು ಭಟ್ರು ನಾನು ದಾರಿ ಬಿಡುವುದಿಲ್ಲ ಅಂತ ಹೇಳಿದರು. ದಾರಿ ಬಿಡ ಅದಕ್ಕೆ ನಾವು 2 ವರ್ಷ ಆದ ಮೇಲೆ ನಾವು ಗಿಡ ನೆಟ್ಟಿದ್ದೀವಿ. ಅದು ಸ್ಟೇ ವಾಟರ್ ಉಂಟು, ಸ್ಟೇ ವಾಟರ್ ಉಂಟು, ಎಲ್ಲ ಉಂಟು ನಮ್ಮಲ್ಲಿ. ನಮ್ಮ ವರ್ಗ ಜಾಗ ಇತ್ತು. ಅಲ್ಲ ಇದು ಸಹ ಇತ್ತು, ಅಕ್ಷತೆ ಸಹ ಇತ್ತು, ಅವ್ರಿಗೆ ಕೆಜ್ ಇತ್ತು. ಎರಡು ಸಹ ಇದ್ದಾರೆ. ಇಲ್ಲ ಅವರ ಸಂಬಂಧದ ಮೇಲೆ ಇನ್ನೊಂದು ಬರೋದು ಜಾಗದಲ್ಲಿ. ಯಾವುದು ಮುಂಚೆ ಅಷ್ಟೇ 3 ವರ್ಷ ಮುಂಚೆ ಕ್ರಿಶ್ಚಿಯನ್ ಅವ್ರ ಜಾಗ, ಅವರದ್ದೇ ಜಾಗ, ವರ್ಗ ಜಾಗ. ಅದರಲ್ಲಿ ವರ್ಗ ಜಾಗದಲ್ಲೇ ಬರುದು. ಅಲ್ಲಿ ಕಾಂಪ್ಲಿಕೇಶನ್ ಆದದ್ದು ಇದು. ಅಲ್ಲಿ ಬಿಟ್ರೆ ಇಲ್ಲಿ ತೆಗಿತೇನೆ ಅಂತ ಇವರು ನಮ್ಮ ಇದರಲ್ಲಿ ಮನೆ ಮೇಲೆ ಬಿಟ್ಟು ಅವರು ಹಾಕಿದ್ದಾರಲ್ಲ, ಇಲ್ಲಿ ಬಿಟ್ಟರೆ ನಾವು ಅಲ್ಲಿ ಬಿಡ್ತೇವೆ ಅಂತ. ಈಗ ನಾವೀಗ ನಮ್ಮ ಜಾಗದಿಂದ ಹೋಗ್ತಾ ಇದ್ದಾರೆ ಅವರು.
ಮತ್ತೆ ಇವನಿಗೆ ಒಂದು ಕ್ರೆಜ್ ಇತ್ತು, ಯಾರಿಗೆ, ಧನಂಜಯನಿಗೆ, ನಂಗೆ ಅಕ್ಷತೆದು ಏನು ಸಿಕ್ಲಿಲ್ಲಲ್ಲ, ಜವಾಬ್ದಾರಿ ಸಿಕ್ಲಿಲ್ಲ ಅಂತ ಅದೊಂದು ಕ್ರೆಜ್ ಸಹ ಇತ್ತು ಅವರಿಗೆ. ಈಗ ಅಲ್ಲಿ ಮೇಲ್ನೋಟಕ್ಕೆ ಕಾಣುವಾಗ ಅಕ್ಷತೆ ಹಂಚಿಕೆ ವಿಚಾರದಲ್ಲಿ ನಿಮ್ಮ ಸಂಘ ಪರಿವಾರ ಸದಸ್ಯರು ಮತ್ತು ಕುಕ್ಕಿಲ ಬಳಗದವರ ಮಧ್ಯೆ ಒಂದು ರೀತಿಯ ಕಾಂಪಿಟೇಷನ್ ಇತ್ತ? ಅದೊಂದು ಕಾಂಪಿಟೇಷನ್ ಇತ್ತು. ನೀವೇ ಅವರನ್ನು ಸೇರಿಸಿಕೊಳ್ಳಿಲ್ಲ? ಯಾವುದು? ಯಾರು ನಾವು ಅವರ ಹತ್ರ ಸೇರಿಕೊಳ್ಳಿಲ್ಲ ಅಂತ ನಾವು ಇಲ್ಲ. ಎಲ್ಲರೂ ಹಿಂದೂಗಳಲ್ಲ, ಎಲ್ಲರೂ ಸೇರ್ಬೇಕಿತ್ತು. ನಾವು ಹಾಗೆ ಹೇಳಿದ್ದು. ನಾವು ಹಿರಿಯರು ಹೇಗೆ ಹೇಳ್ತಾರೆ ನಾವು ಹಾಗೆ. ಮೀಟಿಂಗ್ ಮಾಡಿದ್ರಿ, ನಿಮ್ಮನ್ನು ಸಂಚಾಲಕ ಮಾಡಿದ್ದಾರೆ. ಹೌದು, ಅದೆಲ್ಲ ಮಾಡಿದ್ರೆ ಯಾವಾಗಾದ್ರೆ ಯಾರೆಲ್ಲ ಸಂಘ ಪರಿವಾರ ಕೆಲಸ ಹೌದು ಹೌದು. ನಮ್ಮ ಹತ್ರ ಗ್ರೂಪ್ ಸಹ ಉಂಟು. ಗ್ರೂಪ್ ಅಲ್ಲಿ ಯಾವ ಮೆಸೇಜ್ ಕುಕ್ಕಿಲ ಪರಿವಾರ ಯಾಕೆ ಸೇರಿಸ್ಕೊಳ್ಳಿ? ಯಾರು ಯಾವ ನಾವ? ನಿಮ್ಮ ಮೀಟಿಂಗ್ ನಮ್ಮ ಹಿರಿಯರು ಇದ್ದಾರಲ್ಲ ಅಲ್ಲಿ, ಅವರು ಸೇರಿಸಿರಲಿಲ್ಲ. ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿ. ಯಾರು ಇದರಲ್ಲಿ ಗ್ರೂಪ್ ಅಲ್ಲಿ ಇದ್ದಾರೆ, ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಕೂಡ ಅವರಿಗೂ ಕೂಡ ಇದ್ದಾರೆ. ನಾವು ಅದರಲ್ಲಿ ಯಾರು ಮೇನ್ ಗ್ರಾಮದ ಸಂಚಾಲಕರು ಅವರು ಮೀಟಿಂಗ್ ಬರ್ಬೇಕಂತ ನಾವು ಉಕ್ಕಿನಕ ದೇವಸ್ಥಾನಕ್ಕೆ ಮೆಸೇಜ್ ಆಗ್ತಾ ಇದ್ದಾರೆ. ನಾವು ಹೋಗುದನ್ನು ನಾನು ಸಂಚಾಲಕನಾಗಿ ನಾನು ಹೋಗಿದ್ದೇನೆ, ಅವರು ಬರ್ಲಿಲ್ಲ ಅಲ್ವಾ? ಅವರ ತಪ್ಪಲ್ಲ. ಅಲ್ಲ, ಈ ಸಂಚಾಲಕ ಅಂತ ಮಾಡಿರುವುದು ಯಾರು? ಸಂಚಾಲಕ ಗ್ರಾಮದ ಇಲ್ಲ 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 ಹಾಗೆ. ಮತ್ತೆ ಮೈನ್ ಅದೊಂದು ಸರಿ, ಅಕ್ಷತೆದು ಸರಿ. ಇದರಲ್ಲಿ ನಮ್ಮ ಜಾಗದ ವಿಷಯದಲ್ಲಿ ಮೈನು ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ. ಇದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಮೈನ್ ಇದರಲ್ಲಿ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಲಿಕ್ಕೆ ಬರ್ತೇನೆ. ಈ ಜಾಗದ ವಿಷಯ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಲಿ ಎಲ್ಲ ಇವರು ಅಲ್ಲಿ ಬಂದು ಕಾರಲ್ಲಿ ಬಂದು ಅವರು ಮಾತಾಡೋದು, ಹಾಗೆ ಮಾಡಬಾರ್ದು ನೀವು ಈಗೀಗ ಇವರ ಪಾರ್ಟಿ ಹಾಗೆ ಅಂತ ನಾವು ಎಲ್ಲಿ ಬೇಕಾದ್ರೂ ನಾವು ಪ್ರಮಾಣ ಮಾಡ್ತೇವೆ. ನಮಗೆ ಹಿಂದೂಗಳಿಗೆ ಈಗ ಅನ್ಯಾಯ ಮಾಡಿದರೆ ಮತ್ತೆ ಎಂತ ಹಿಂದುತ್ವ ಅಂತ ನಾನು ಹೇಳುದು. ನಾನು ಪ್ರಶ್ನೆ ಮಾಡೋದು ಇದು. ಆಗ ನಾವು ಹಿಂದೂ ಅಲ್ಲ, ಖಾಲಿ ಸಾಲ ಹಾಕಿದ್ರೆ ನಾವು ಹಿಂದೂ ಅಂತ, ಸುಮ್ಮನೆ ಸಾಲ ಹಾಕಿಕೊಂಡು ಇದು ಹಿಂದುತ್ವ ಅಂತ ಹೇಳುದು. ಹಿಂದೂಗಳಿಗೆ ಹೀಗೆ ಮಾಡುದು, ಕತ್ತಿ ಹಿಡ್ಕೊಂಡು ಹೀಗೆ ಮಾಡುದು. ಅವನ ಹತ್ರ ಹೇಳುದು ನೀವು ಅವನಿಗೆ ಬಡಿ, ಮತ್ತೆ ಹಿಂದುತ್ವ ಅಂತ. ದುಡ್ಡು ನಾನು ಸಿಕ್ಕಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದೇನೆ. ಮೊಬೈಲ್ ಸಿಕ್ಕಿದೆ, ಮೊಬೈಲ್ ನಾವು ಹುಡುಕಿದ್ದೇವೆ ಎಲ್ಲ ನೈಟ್ ಹೋಗಿ, ನಮ್ಗೆ ಮೊಬೈಲ್ ಸಿಕ್ಲಿಲ್ಲ. ಹಣ ಸಹ ಇತ್ತು, ಹುಡುಕಿದೆ, ಬೆಳಿಗ್ಗೆ ಸಿಕ್ಕಿದ್ದು ನಮ್ಗೆ ಹಣ. ಅಲ್ಲೇ ನಡೆಸಿದ ಮರುದಿನ ಬೆಳಿಗ್ಗೆ ಅಲ್ಲಿ ಸಿಕ್ಕಿತ್ತು ತೋಟ. ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಇವತ್ತು ಸಹ ನಾನು ಹೇಳಿದ್ದೇನೆ ಸಿಕ್ಕಿತ್ತಂತ ನಾನು ಹೇಳಿದ್ದೇನೆ. ಪರ್ಸ್ ಉಂಟು, ಮೊಬೈಲ್ ಗ್ರೆಜ್ಜಿ ಸಿಕ್ಕಿಲ್ಲ ಅಂತ. ರಸ್ತೆ ವಿವಾದ 3.5 ವರ್ಷದಿಂದ ನಡೀತಾ ಇದೆ. ನಮ್ಮನ್ನು ಎಲ್ಲ ಯಾವ ರೀತಿಯಲ್ಲಿ ಇದು ಬಂದ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ವಲ್ಪ ಜಾಗ ಬಿಡೋದಾಗಿ ನಾವು ಹೋಗೋದಾಗಿ ನೀವೊಮ್ಮೆ ವಾಸ್ತವ ಬಂದು ನೋಡಿ. ನೀವು ನಮ್ಮ ಕಾರನ್ನು ತೆಗೆಯೋದಾಗೆ ಮಾಡಿದ್ದಾರೆ. ನಾವು ನೈಟ್ 12 ಗಂಟೆಗೆ ಆ ತಂತಿ ಬೇಲಿಯನ್ನು ತೆಗೆದು ಕಾರನ್ನು ಪಾಸ್ ಮಾಡಿದೆ. 2 ಮನೆ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ, ಅವರ ಕಾರು ಸಹ ಇತ್ತು. ನಾನೇ ವರ್ಗ ಜಾಗದಲ್ಲಿ ಅವನಿಗೆ ಜಾಗ ಬಿಟ್ಟಿದ್ದೇನೆ, ನಮ್ಮ ಅಂಗಲದಿಂದಲೇ. ಅವನ ಕಾರು ಸಹ ತೆಗೆಯೋದಾಗೆ ಮಾಡಿದ್ದಾರೆ. ನೈಟ್ 12 ಗಂಟೆಗೆ ಓಪನ್ ಮಾಡುವಾಗ 1 ಗಂಟೆ ಆಗಿದೆ, 2 ಗಂಟೆ ಏನಾಗಿದೆ ಕಾರು ತೆಗೆಯುವಾಗ. ಅಷ್ಟೆಲ್ಲ ಉಪದ್ರ ಮಾಡಿ ಅವರು ಹೇಳಿದ್ದಾರೆ 3 ಮನೆಗೆ ನಾವು ದಾರಿ ಬಿಡುವುದಿಲ್ಲ. ಹಾಗಾದ್ರೆ ವರ್ಗ ಜಾಗದಲ್ಲಿ ಇಷ್ಟ ಎಲ್ಲ ವರ್ಗ ಜಾಗದಲ್ಲಿ ಬರ್ಲಿಲ್ವಾ? ಈಗ ನನ್ನ ವರ್ಗ ಜಾಗದಲ್ಲಿ ನಾನು ದಾರಿ ಬಿಡಲಿಲ್ವಾ? ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಒಮ್ಮೆ ವಾಸ್ತವ ಬಂದು ನೀವು ನೋಡಿ, ಹಾಗಾದ್ರೆ ನಿಮ್ಗೆ ಗೊತ್ತೇ. ನನ್ನ ವರ್ಗದ ನಾನು ಬಿಡ್ತೇನೆ ಅಂತ ಹೇಳಿದ್ದೇನೆ, ಇವರು ನಮ್ಗೆ ಬಿಡುದಿಲ್ಲ. ಇಷ್ಟು ಅನ್ಯಾಯ ಮಾಡಿದ್ದಾರೆ. ಮತ್ತೆಂತ ಹಿಂದುತ್ವ ಅಂತ ನಾನು ಹೇಳುದು? ನಾನೇನು ಮುಸ್ಲಿಮ? ಮತ್ತೆ ಪಿಡಿಒ ಎಲ್ಲ ಅವರ ಕೈಯಲ್ಲಿ. ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡಿದಿಲ್ಲ. ನಾನು ಹೇಳಿದೆ ಮುಂದೆ ನೀವು ನಿನ್ನೆ ಸಹ ಕಾಲ್ ಮಾಡಿದ್ದೇನೆ, 1 ವರ್ಷ ಮುಂಚೆ ಸಹ ನಾನು ಕಾಲ್ ಮಾಡಿದ್ದೇನೆ. ಪಿಡಿಒ ಯಾವುದು
ಯಾವ್ದೌದು ಬಿಜೆಪಿ ಇಲ್ಲಿ ಇರುದು ಅಲ್ಲಿ. ಆಗ್ಲೂ ಒಟ್ಟಿಗೆ ನಮ್ಮ ವಾರ್ಡಿದ್ದು ಯಾರು ಗೊತ್ತುಂಟಾ? ಅಶೋಕ್ ಕುಮಾರ್ ಪುತ್ತಿಲ. ಅಶೋಕ್ ಕುಮಾರ್ ಪುತ್ತಿಲ ಮತ್ತು ಅವರೆಲ್ಲ ಒಂದೇ ಕೈ. ಅಧ್ಯಕ್ಷ ಸಹ ಅವರ ಕೈ. ಅಧ್ಯಕ್ಷ ಎಂತ ಗೊತ್ತಿಲ್ಲ, ಅವರು ಹೇಳಿದಾಗ ಹೌದು ಸಹ ಅಷ್ಟೇ. ಪುಷ್ಪ ಅವರಿದ್ದಾರೆ. ಪರಿವಾರ ಈಗ ಗೊತ್ತಿಲ್ಲ ಅವರಿಗೆ. ಎಂತ ಮಾಡುದು ನಾವು? ನಮ್ಮನ್ನು ಆಚೆ ಕೂಡ ಹೋಗಿ ಈಗ ಇನ್ನು ನಮ್ಗೆ ಬದುಕಲಿಕ್ಕೆ ಕಷ್ಟ ಉಂಟು ನಮ್ಗೆ ಅಲ್ಲಿ ಹೀಗೆ ಮಾಡಿದರೆ. ಇಕೊಳ್ಳಿ, ನಮ್ಗೆ ಹೋಗ್ಬೇಕಾದ್ರೆ ಒಂದು ಆಂಬುಲೆನ್ಸ್ ಬರ್ಬೇಕಾದ್ರೆ ಎಂತ ಇಲ್ಲ. ಅಲ್ಲಿ ತೋಡಿದೆ, ನೋಡಿ ವಾಸ್ತವ ಬಂದು ನೋಡಿ, ಅಲ್ಲಿ ತೋಡು ಎಲ್ಲ ಇದೆ. ನಮ್ಗೆ ಇನ್ನೂ ಸಹ ಜೀವ ಬೆದರಿಕೆ ಉಂಟು ಇವರಿಂದ. ಹೇಗೆ ಬದುಕುದಲ್ಲಿ ಇದು 2 ಸಲ ಆಯ್ತು. ಧನಂಜಯ ಕೇಶವ ಜಗದೀಶ ನಾವು ಇಲ್ಲದಾಗ ಸಹ ಅಮ್ಮನನ್ನು ಹಾಗೆ ಮಾಡಿದ್ದಾರೆ. ನಮ್ಮ ವರ್ಗ ಜಾಗದಿಂದ ಹೋಗಿ ಏಕೆ ನಾವು ಕಂಪ್ಲೇಂಟ್ ಕೊಡ್ತೇವೆ. ಆದಮೇಲೆ ಅರುಣ್ ಕುಮಾರ್ ಪುತ್ತಿಲ ಹೋಗುದು, ಅಲ್ಲಿ ಸಂಧಾನ ಮಾಡುದು ಅವರನ್ನು ಹಾಗೆ ಹೀಗೆ ಅಂತ. ಅವರನ್ನು ನಿಮ್ಮ ವಿರುದ್ಧ ವ್ಯಕ್ತಿ ಕಾಡ್ತಾ ಇದ್ದಾರೆ. ಹೌದು, ಕುಮ್ಮಕ್ಕು ನೀಡುವುದು ಅವರೇ. ಮತ್ತೆ ಯಾರು? ನೀವು ಎರಡು ಕೂಡ ಒಂದೇ ಸಮುದಾಯದವರು? ಯಾರು? ಒಂದೇ ಸಮುದಾಯದವರು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಸೇರಿ ಒಂದಾಗಿ ನಾವು ಈಗಲೇ ಮುಂಚಿಂದ ನಾವು ಒಂದಾಗಿದ್ದೇವೆ ಎಲ್ಲ. ಅದುವೇ ನಾವು ಹೇಳುದು. ಒಂದು ಬಿಟ್ರೆ ನಾವು ಬಿಡ್ತೇವೆ ಅಂತ ಹೇಳಿದ್ದೇವೆ. ಅಲ್ಲಿ ಒಂದು ಭಟ್ರುಗಳು ಬಿಡುದಿಲ್ಲ. 2 ವರ್ಷ ಹೀಗೆ ಹೇಳುದು ಎಂತಂದ್ರೆ, ನಾವು ಬಿಡ್ತೇವೆ, ಅವರ ಹತ್ರ ನಾವು ಸಂಧಾನ ಮಾಡಿ ನಾವು ತೆಗೆದು ಕೊಡ್ಬೇಕಂತೆ. ಭಟ್ರತ್ತ ಅವರಿಗೆ ಗೋಪಾಲ್ ಭಟ್ ಅಂತ ಅವರ ಹತ್ರ ಸಂಧಾನ ಮಾಡಿ ನಾವು ಅವರಿಗೆ ಇದು ಹಣ ಕೊಡ್ಬೇಕಂತೆ, ರೋಡಿಗೆ ಹಣ ಕೊಡ್ಬೇಕಂತೆ. ಆ ಭಟ್ರು ಹೇಳಿದಷ್ಟೇ. ನೀವು ಹೇಳಿ, ನಮ್ಮ ಕೈಯಿಂದ ಆ ಭಟ್ರಿಗೆ ರೋಡ್ ಬೇಕಾದದ್ದು ಅವರಿಗಲ್ವಾ? ಪ್ರತಿ ಮನೆಗೆ ಪಂಚಾಯತಿಯಿಂದ ಪ್ರತಿ ಮನೆಗೆ ರೋಡ್ ಉಂಟು. ಈಗ ಇನ್ನೊಂದು ರೋಡ್ ಆಗ್ಬೇಕಂತ ಪ್ರತಿ ಮನೆಗೆ ಉಂಟು ರೋಡ್. ಸಂಪರ್ಕ ಹತ್ತಿರ ಆಗ್ತದೆ. ಅದು ಕೂಡ ಆದ್ರೆ ನಮ್ಗೆ ಕಂಪ್ಲೀಟ್ ಆದ್ರೆ ತೊಂದರೆ ಇಲ್ಲ. ನಾವು ಹೇಳಿದ್ದೇವೆ, ಆ ಭಟ್ರು ಸಹ ಹೇಳುದು ಹೇಗೆ ಗೊತ್ತುಂಟಾ, ಈ ಕಾಲುದಾರಿಯನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಅಂತ, ಮುಂಡೂರಿಗೆ ಅಟ್ಯಾಚ್ ಮಾಡಿ ಅಂತ. ಅದು ಮುಂಡೂರಿಗೆ ಸೇರುವಂತದ್ದು, ಎಲ್ಲರಿಗೂ ಉಪಕಾರ ಆಗ್ತದೆ ನಮ್ಗೆ. ಈ 3 ಮನೆಯವರು ಅದು ಬಿಡುದಿಲ್ಲ. ಇವರ 3 ಮನೆಗೆ ದಾರಿ ಅಂತ ನಾವು ಬಿಡ್ತೇವೆ ಅಂತ ಹೇಳಿದೆ. ಈಗ ಅವ್ರು ಭಟ್ರು ಹೇಳುದು ಹೇಗೆ ಅಂತ, ಈ ರೋಡ್ ಅನ್ನು ನಾನು ಅದಕ್ಕೆ ಜಾಗ ಬಿಡ್ತೇನೆ, ಜಾಗ ಬಿಟ್ಟು ನಂಗೆ ಮುಂಡೂರು ಹೋಗ್ಲಿಕ್ಕೆ ಅದನ್ನು ಟಚ್ ಮಾಡಿ ಅಂತ. ಅದು ಬಿಡುದಿಲ್ಲ. ಅದೊಂದು ನೇಸರ ಕಂಪದಿಂದ ಅಲ್ಲ, ಅದಕ್ಕೆ ಇನ್ನೊಂದು ಟಚ್ ಉಂಟು, ಹತ್ತಿರ ಆಗ್ತದೆ. ಅದು ಸಹ ಸ್ವಲ್ಪ ಡೌನ್ ಅಂತ ಅಷ್ಟೇ. ನೇಸರ ಕಂಪದಿಂದ ಬರ್ತದೆ, ಇದು ನೇಸರ ಕಂಪದಿಂದ ಬರ್ತದೆ. ಮತ್ತೆ ಕರಮನೆ ಕಟ್ಟೆಯಿಂದ ನಾಡಾಜಾಗಿ ಬರ್ತದೆ, ಅದಕ್ಕೆ ಕರೆಕ್ಟ್ ಆಗ್ತದೆ. ಪುನಃ ಇನ್ನೊಂದು ಜಾಗ ಇದು ದಾರಿ ಆಗ್ಬೇಕಂತ ಪ್ರತಿ ಮನೆಗೆ ಗ್ರಾಮದಿಂದ ರೋಡ್ ಉಂಟು.